ಇವತ್ತು ನಮ್ಮ ಗ್ರಾಮದ ನಮ್ಮ ಮಕ್ಕಳು ಎಲ್ಲರೂ ಸೇರಿ ಇವತ್ತು ಪಂಚಾಯಿತಿಯಿಂದ ನಮ್ಮ ನಾಗಮಂಗಲ ಗ್ರಾಮದಿಂದನೇ ಪಲ್ಲಕ್ಕಿಯನ್ನು ಕಟ್ಕೊಂಡು ಹೋಗಿ ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಅಂದರೆ ಆಗಿನ ಕಾಲದಲ್ಲಿ ನಾನು ಇದು ಜೈ ಭೀಮ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ನಾನು ತಪ್ಪದೆ ನೋಡ್ತಾ ಇದ್ದೆ ಅದನ್ನು. ಆ ಟೈಮಲ್ಲಿ ಅವರು ಎಂಥ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅನ್ನೋ ಒಂದು ಸ್ಟೋರಿ ಅದು. ಅಂಥ ಒಂದು ಸ್ಟೋರಿ ಇದರಲ್ಲಿ ಕಷ್ಟಪಟ್ಟು ಓದಿ ಮುಂದೆ ಬಂದು ಇವತ್ತು ಆದರ್ಶವಾಗಿ ಅವರು 134 ವರ್ಷ ಆದರೂ ಸಹ ಅವರು ಜೀವವಾಗಿ ಇದ್ರೂ ಸಹ ಅವ್ರನ್ನ ಯಾಕೆ ನೆನೆಸ್ಕೊಳ್ತಾ ಇದ್ರು ಅಂದರೆ ನಾವು ಮಾಡಿರುವಂಥ ಒಂದು ಕೆಲಸ ನಾವು ಸತ್ರೂ ಸಹ ಅದನ್ನು ಅದಕ್ಕೆ ಜ್ಞಾಪಕ ಇರುತ್ತೆ. ಅದರಿಂದ ಅಂಥ ಮಹಾನ್ ವ್ಯಕ್ತಿ. ಈಗ ಒಬ್ಬ ದಲಿತರಿಗೆ ನಾಯಕರಲ್ಲ ಅವರು, ಇಡೀ ಭಾರತ ಮತ್ತು ವಿಶ್ವಕ್ಕೆ ನಾಯಕರು. ಅವರ ಒಂದು ಆದರ್ಶ ಏನಪ್ಪ ಅಂದರೆ ಯಾರ್ಯಾರು ಅವತ್ತು ಅವ್ರು ಪಟ್ಟಿರುವಂಥ ಕಷ್ಟ ಮುಂದೆ ಬರಬಾರದು ಅನ್ನೋ ಉದ್ದೇಶದಿಂದ ಅವರು ಒಂದು ಸಂವಿಧಾನ ಬರೆದರು. ಈ ಡಾಕ್ಟ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ನೆಹರೂರವರು ಮತ್ತು ಮಹಾತ್ಮ ಗಾಂಧೀಜಿಯವರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅಂಬೇಡ್ಕರ್ ಸಮೇತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಬಂದಾಗ ಒಂದು ಸಂವಿಧಾನ ರಚನೆ ಮಾಡಬೇಕಾದ್ರೆ ಇವ್ರನ್ನ ಸಂವಿಧಾನದ ಒಂದು ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದರು. ಯಾಕಪ್ಪ ಅಂದರೆ ಇವರ ಒಂದು ತಿಳುವಳಿಕೆ ಮುಂದಿನ ಒಂದು ಯಾವ ರೀತಿ ಮುಂದೆ ಸಂವಿಧಾನ ರಚನೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಅವರನ್ನು ಒಂದು ಮುಖ್ಯಸ್ಥರಾಗಿ ನೇಮಿಸಿ ಅವರು ಬರೆದಿರುವಂಥ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅದರಿಂದ ಪ್ರತಿಯೊಬ್ಬರು ಕೂಡ ನೀವು ನಮ್ಮ ಹುಡುಗರು ಅವರ ಒಂದು ಆದರ್ಶವನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ 4 ವರ್ಷಕ್ಕೆ ನಾವು ಅಂಬೇಡ್ಕರ್ ಅಂತ ಹೇಳೋದು ಮುಖ್ಯ ಅಲ್ಲ. ಅವರು ಏನು ಮಾಡಿದ್ದಾರೆ, ಯಾವ ರೀತಿ ಅವರು ಮುಂದಕ್ಕೆ ಬಂದಿದ್ದಾರೆ, ಅದೇ ರೀತಿ ನಾವು ಅವರ ಆದರ್ಶ ಪಾಲನೆ ಮಾಡಬೇಕು ಅಂತ ಒಂದು ಇದು. ಇನ್ನೊಂದು ಖುಷಿ ನಮ್ಗೆ ಏನಪ್ಪ ಅಂದರೆ ಇವತ್ತು ಇಲ್ಲಿ ನಮ್ಮ ಮಕ್ಕಳು ಪಾಪ ಹುಡುಗಿ ದಿವಂಗತ ವೆಂಕಟರಾಮಪ್ಪನವರ ಮಗಳು ಅವರಪ್ಪ ತೀರ್ಕೊಂಡಾಗ ಅವತ್ತೇ ಲಾಸ್ಟು ಕಡೆ ಅಡ್ಮಿಷನ್ ಅಂತ ಸಂದರ್ಭ ಬಂದಾಗ ಅಷ್ಟೊತ್ತಿಗೆ ಅವರಿಗೆ 11 ದಿನ ತಿಥಿ ಕಾರ್ಯಗಳು ಆಗಿಲ್ಲ. ನಾನೇ ಕರ್ಕೊಂಡು ಹೋಗಿ ಟೆಕ್ಕಲ್ಲಲ್ಲಿ ಸೀಟ್ ಇಲ್ಲ ಅಂದ್ಕೊಂಡು ಬಲವಂತ ಮಾಡಿ ಕೊಳ್ಳೇಬೇಕು ಅಂತ ಅಲ್ಲಿ ಗಲಾಟೆ ಮಾಡಿ ಸೇರಿಸಿದ್ದೆ. ಇವತ್ತು ಡಿಸ್ಟ್ರಾಕ್ಷನ್ ಬಂದಿದ್ದೆ ಅಂತ ನನಗೆ ತುಂಬ ಸಂತೋಷ ಆಯಿತು. ಅದೇ ರೀತಿ ನಮ್ಮ ಮಗ ಅವನು ಕೂಡ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾನೆ. ಆ ವಾಸು ಮಗನೂ ಕೂಡ ಇವತ್ತು ಚೆನ್ನಾಗಿ ಅಂಕ ತೆಗೆದಿದ್ದರಿಂದ ಅದೊಂದು ತೃಪ್ತಿ ಆಯಿತು. ಮತ್ತು ಹಾಗೆ ನಮ್ಮ ಚಲಪತಿ ಅವನು ಎಷ್ಟೇ ಕಷ್ಟಪಟ್ಟರು ಕೂಡ ಅವನು ಏನೇ ಮಾಡಿದ್ರು ಮಕ್ಕಳನ್ನ ಒಂದು ಮುಂದಕ್ಕೆ ತರಬೇಕು, ವಿದ್ಯಾಭ್ಯಾಸ ತರಬೇಕು ಅನ್ನೋ ಒಂದು ಕಷ್ಟ ಪಡ್ತಾ ಇದ್ದಾನೆ. ಅದು ಕೂಡ ಒಂದು ಸಂತೋಷ ಆಯಿತು. ಅದೇ ರೀತಿ ಯಾಕಪ್ಪ ನಾವು ಅವ್ರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂದರೆ ಅವ್ರನ್ನ ನೋಡಿ ಇನ್ನೊಬ್ರು ನಾನು ಒಳ್ಳೆಯ ಓದಿನಲ್ಲಿ ಮಾರ್ಕ್ಸ್ ತಗೊಂಡು ನಾನು ಸನ್ಮಾನ ಮಾಡಿಸ್ಕೋಬೇಕು ಅನ್ನೋ ಛಲ ಬರಬೇಕು ಅನ್ನೋ. ಆದ್ದರಿಂದ ಇವತ್ತು ನಮ್ಮ ನಾಗಮಂಗಲ ಗ್ರಾಮದಲ್ಲಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸಂತೋಷ ವಿಷಯ. ಅದೇ ರೀತಿ ಮುಂದಕ್ಕೂ ಕೂಡ ನೀವು ಒಗ್ಗಟ್ಟಾಗಿ ಯಾವುದೇ ಒಂದು ಗಲಾಟೆಗಳು ಇನ್ನೊಂದು ಇಲ್ದಿರ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ತಪ್ಪುಗಳಾಗಿರ್ಬೋದು ನಮ್ಮ ಹುಡುಗರಿಂದ ಕೂಡ ಅದನ್ನೆಲ್ಲ ಸರಿಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ನಾನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ಇವತ್ತು ಮಾತು ಮುಗಿಸ್ತಾ ಇದ್ದೀನಿ. ಜೈ ಅಂಬೇಡ್ಕರ್. ಅಪೂರ್ವ ಆರಿಕಗಳಿಂದ ಡ್ಯಾನ್ಸ್ ಈಗ